ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಕೈಮಾ ಉಂಡೆ ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಾನು ಹೇಗೆ ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಟ್ಟಿರ್ತೀನಿ. ಅದೇ ರೀತಿ ಮಾಡಿ ಸೂಪರಾಗಿರೋ ಕೈಮಾ ಉಂಡೆ ಸಾರು ರೆಡಿ ಆಗುತ್ತೆ. ಏನೇನು ಬೇಕು ಅಂತ ಒಂದ್ಸರಿ ನೋಡ್ಕೊಂಡು ಬನ್ನಿ. ನೋಡಿ, ಮಟನ್ನ ಈ ರೀತಿಯಾಗಿ ಏನೇನು ಅಂದರೆ, ಫಸ್ಟ್ ಇವಾಗ ಮಟನ್ ಕೈಮಾ ಒಡಿಸ್ಕೊಂಡು ಬಂದಿದ್ದೀನಿ ನಾನು. ನೋಡಿ, ತೊಳ್ಕೊಂಡು ಹಿಂಗೆ ಟೂತ್ ಬೋಸಿನಲ್ಲಿ ಹಾಕ್ಕೊಂಡಿದ್ದೀನಿ. ಫುಲ್ಲು ಸೋರಿಸ್ಕೊಳ್ಬೇಕು ನೀರು. ಮಟನ್ನು 1 kg ಇದೆ ಮಟನ್ನು. ಇದು ಪೀಸಸ್ ಕೊಡ್ತಾರೆ, ಆ ಪೀಸಸ್ನ ಬೇಯಿಸ್ಕೊಳ್ಬೇಕು ಹಿಂಗೆ ಹಾಕ್ಕೊಂಡು. ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಚರ್ಬಿ ಕೊಟ್ಟಿರ್ತಾರಲ್ಲ ಅದು, ಮತ್ತು ಇದ್ಕಿದ ಬೇಳೆ ಹಾಕಬೇಕು. ತುಂಬ ಚೆನ್ನಾಗಾಗತ್ತೆ. ಇದನ್ನು ಮೊದಲೇ ಒಂದು 20 ನಿಮಿಷ ಮೊದಲೇ ನಾವು ಬೇಯಿಸ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಮೊದಲೇ ಆದರೂ ಚೆನ್ನಾಗಿ ಇದೆಲ್ಲ ಪೀಸಸ್ಸು ಬೇಳೆ ಎಲ್ಲ ಸ್ವಲ್ಪ ಬೇಯಬೇಕು. ಈಗ ಹೇಗೆ ಅಂತ ನಾನು ತೋರಿಸ್ತೀನಿ. 1 ಈರುಳ್ಳಿ, ಸ್ವಲ್ಪ ಶುಂಠಿ, ಮತ್ತು ಒಂದು 6 ಬ್ಯಾಡಗೆ ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಮತ್ತು ನೋಡಿ, ಮಟನ್ನ ಸ್ವಲ್ಪ ಕೈಮಾನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ದಪ್ಪ ಇರುತ್ತೆ, ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರು ಹಾಕಬಾರ್ದು. ನೋಡಿ, ಈಗ ಫ್ರೈ ಆಗಿದೆ. ಟೊಮೊಟೊ ಒಂದು 3 ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೋಡಿ, ಈಗ 1 ಸ್ಪೂನು ಖಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿನಲ್ಲೇ ಎಲ್ಲ ನಾನು ಚಕ್ಕೆ, ಲವಂಗ, ಪೆಪ್ಪರು ಎಲ್ಲ ಹಾಕಿದ್ದೇನೆ. ಗರಂ ಮಸಾಲ ಮನೆಯಲ್ಲೇ ಮಾಡಿರೋಂಥ ಪುಡಿ. ಇದು ಅರ್ಧ ಕಡಿ ಕಾಯಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಪುಡಿಯೆಲ್ಲ ಇದಾಗ್ಬಿಡ ಸೀದೋಗುತ್ತೆ. ಸ್ವಲ್ಪ ಇದೆಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಬೇಯ್ತಾ ಇದೆ. ಇದು ಆಲ್ರೆಡಿ ಬೆಂದಿದೆ. ಸ್ವಲ್ಪ ಇನ್ನೊಂದು ಚೂರು ಬೇಯಬೇಕು. ನಾನು ಆಲ್ರೆಡಿ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರ್, 1/4 ಸ್ಪೂನು ಪೀಸಸ್ಸು ಎಲ್ಲ ಹಿಡೀಲಿ ಅಂತ ಹಾಕಿದ್ದೀನಿ. ಬೇಳೆ ಎಲ್ಲ ಬೆಂದಿದೆ. ಅವರೆಕಾಯಿ, ಹಸಿ ಅವರೆಕಾಯಿನ ಇಕ್ಕಿರೋದು. ನೋಡಿ, ಕೈಮಾನ ರುಬ್ಕೊಂಡಿದ್ದೀನಿ ನಾನು. ಈ ರೀತಿಯಾಗಿ ರುಬ್ಕೊಳ್ಬೇಕು, ಇಲ್ಲಾಂದರೆ ಉಂಡೆ ಒಡ್ಕೊಂಬಿಡುತ್ತೆ. ಒಂದು ಅರ್ಧ ಕಟ್ಟು ಸೊಪ್ಪು ನೋಡಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈ ಸಬ್ಸಿಗೆ ಸೊಪ್ಪು ಏನಕ್ಕೆ ಹಾಕ್ತೀವಿ ನಾವು ಅಂದರೆ, ಕೆಲವ್ರು ಮಟನ್ ತಿಂದೇ ಇರೋರಿಗೆ ಈ ಸ್ಮೆಲ್ಲು, ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಅವಾಗ ಗೊತ್ತಾಗಲ್ಲ ಮಟನ್ನು ಅನ್ನೋ ಥರ. ಆವಾಗ ನೀಟಾಗಿ ತಿನ್ನೋಕ್ಕಾಗತ್ತೆ. ನಮಗೆಲ್ಲ ಸೇರೋದೇ ಇಲ್ಲ ಮಟನ್ನು. ಹಂಗಾಗಿ ಈಗ 1 ಈರುಳ್ಳಿ ನೋಡಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. 1.5 ಸ್ಪೂನು ಅಕ್ಕಿ ಹಿಟ್ಟು, 1/4 ಸ್ಪೂನು ಚಿಲ್ಲಿ ಪೌಡ್ರು, 1/4 ಸ್ಪೂನು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಕಡಲೆ ಪೌಡರ್, 10 ಸ್ಪೂನು ಹುರುಗಡ್ಲೆನ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ. ಈಗ 1 ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಉಂಡೆ ಗಟ್ಟಿಯಾಗಿ ಕುತ್ಕೋಬೇಕಲ್ಲ ಸಾಂಬಾರಲ್ಲಿ, ಅದಕ್ಕೋಸ್ಕರ ಕುತ್ಕೊಳ್ಳಿ ಅಂತ 1 ಮೊಟ್ಟೆ ಹಾಕ್ತೀವಿ. ಈಗ ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕೋಣ. ಈಗ ಮಸಾಲೆ ಜೊತೆ ಸ್ವಲ್ಪ ಪೀಸಸ್ ಬೇಯಲಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾವು 1/4 ಸ್ಪೂನ್ ಹಾಕಿರ್ತೀವಿ ಪೀಸಸ್ಗೆ. ನೋಡಿಕೊಂಡು ಹಾಕಿ. ನೋಡಿ, ಸಾಂಬಾರು ಇಷ್ಟು ಇದಾಗಿರಲಿ, ತಿಕ್ಕಾಗಿರಲಿ. ಜಾಸ್ತಿ ತೆಳು ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಉಂಡೆ ಹಾಕಿದ್ರೆ ಸರಿ ಆಗುತ್ತೆ. ಇದು ಕುದೀತಾ ಇದೆ. ಈಗ ಉಂಡೆ ಕಟ್ಕೊಳ್ಳೋಣ. ನೋಡಿ, ಈಗ ಕಲಸಿಟ್ಕೊಂಡಿದ್ದೀನಿ. ಸಾಕು, ಇಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ. ಜಾಸ್ತಿ ದಪ್ಪ ಬೇಡ, ಬೇಯೋಕ್ಕೆ ಸ್ವಲ್ಪ ಸಣ್ಣನೇ ಇರಲಿ. ಇಷ್ಟು ನಾನು ಖಾರ ನಮಗೆ ಬೇಕಾದಷ್ಟು ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ
ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಿ 1 ಸ್ಪೂನಷ್ಟು. ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ನೋಡಿ. ಈಗ ಉಂಡೆ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಸಣ್ಣ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನ ಹಾಕೋಣ ನೋಡಿ. ಸಣ್ಣದಾಗಿ ಸಣ್ಣದರಲ್ಲೇ ನೀವು ಬೇಯಿಸ್ಕೊಳ್ಬೇಕು ಉಂಡೆನ. ದೊಡ್ಡ ಮಾಡ್ಕೊಳಂಗಿಲ್ಲ. ಪಾತ್ರೆ ದೊಡ್ಡದಾಗಿ ಇಟ್ಕೊಳ್ಬೇಕು. ಅದು ಉಂಡೆ ಎಲ್ಲ ಹಾಕಿದ್ರೆ ಸಾಂಬಾರು ಮೇಲೆ ಬರುತ್ತೆ. ನೀಟಾಗಿ ಮಾಡಬೇಕು. ಚೆನ್ನಾಗಿ ಬೇಯಬೇಕು ಉಂಡೆ. ಸಣ್ಣ ಮಾಡಿಕೊಂಡೇ ಬೇಯಿಸಿ. ಮಟನ್ ಪೀಸಸ್ ಅಂದರೆ ಬೇಯೋದಿಲ್ಲ. ಕುಕ್ಕರಲ್ಲಿ ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ. ಪಾತ್ರೆಗೆ ಬೇಯಿಸೋದು ಅಂದರೆ ಇದನ್ನು ಚಿಪ್ಪಿರುತ್ತಲ್ಲ, ಇದನ್ನು ಅರ್ಧ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿ ಹಾಕಿ ಸ್ಟಾರ್ಟಿಂಗೆ. ಆವಾಗ ಮಟನ್ ಪೀಸಸ್ ಬೆಂದಿರುತ್ತೆ. ಈಗ ರೆಡಿಯಾಗಿದೆ. ಉಂಡೆ ಎಲ್ಲ ಬೆಂದಿದೆ.